ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಗುರು, ನೀವು ತಪ್ಪೇ ತಿಳ್ಕೊಳ್ಳಿ, ಏನೇನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಬ್ಲಾಗ್ ಬಿಟ್ಟು ಹಿಂದಿ ಬ್ಲಾಗ್ ಮಾಡ್ತೀನಿ. ಇದಕ್ಕಂತಾನೆ ಹೇಳ್ತೀನಿ ನೋಡಿ, ಕನ್ನಡದವ್ರಿಗೆ ಯಾರಿಗೂ ಬೆಲೆ ಇಲ್ಲ ಗುರು. ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡೋದಾಗಲಿ, ಡೈಲಿ ವೀಡಿಯೋ ಮಾಡಿದ್ರೆ ಒಳ್ಳೆ ಕಂಟೆಂಟ್ ನಾವು ಕೊಡ್ತೀವಿ. ನೀವು ಅದನ್ನೇ ಮಾಡಲ್ಲ ಅಂದಮೇಲೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೂ ಆಗಲ್ಲ. ಯಾಕಂದರೆ ನನಗೊಂದು ಆಸೆ ಇದೆ, 4 ಜನ ನೋಡಿದರೆ ವೀಡಿಯೋಗಳು ನನಗೆ ಇಂಟ್ರೆಸ್ಟ್ ಬರಬೇಕು, ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು, ಆ ಥರ ನೋಡಬೇಕು ಕನ್ನಡದವರಾಗಿ. ನಾನು ಕನ್ನಡದವನಲ್ಲ, ಅದನ್ನು ಫಸ್ಟ್ ಆಫ್ ಆಲ್ ನಾನು ಓಲ್ಡ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಕನ್ನಡದವನಲ್ಲ ಗುರು, ನಾನೊಬ್ಬ ಬಂಜಾರ ಸಮುದಾಯ ಹುಡುಗ. ಇವತ್ತಿನ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಹೇಳಿ, ನನಗೆ ಕನ್ನಡದ ಮೇಲೆ ಇರೋ ಗೌರವ. ಬೆಳೆಸಿರ್ಬೋದು, ನೋಡೋಣ ಮುಂದೆ ಏನಾಗುತ್ತೆ, ನಾನು ಅದನ್ನು ಫೇಸ್ ಮಾಡ್ತೀನಿ. ನೀವಾಗಿ ಏನು ಕಮೆಂಟ್ ಹೊಡಿತೀರಿ ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಮಾಡೇ ಮಾಡ್ತೀನಿ. ನೀವೇ ನಮಗೆ ಏನೋ ಕಂಟೆಂಟ್ ಆ ಥರ ಮಾಡಿ ಈ ಥರ ಮಾಡಿ ಅಂದರೆ ನಾನು ಹೋಗ್ತೀನಿ, ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ನೀವೇ ಗುರು ಸ್ಟಾರ್ಟಿಂಗ್ ಬೆಳೆಸ್ಬಿಡ್ತೀರ, ಆಮೇಲೆ ತುಳಿತೀರ. ಅದು ಭಾಳ ನಾನು ನೋಡಿದ್ದೀನಿ. ಇವಾಗ ನೋಡಿ, DVN ಕನ್ನಡ ಬ್ರೋ ಅವ್ರಿಗೆ ಕೂಡ ವ್ಯೂಸ್ ಬರ್ತಿಲ್ಲ. ಐ ಥಿಂಕ್ 5 lakh ಸಬ್ಸ್ಕ್ರೈಬರ್ ಇರಬೇಕು, ಅವ್ರದ್ದು ವ್ಯೂಸ್ ಬರ್ತಿಲ್ಲ. ಟ್ರಿಪಲ್ ರಶ್ ಕನ್ನಡ ಆ ಬ್ರೋಯಿಂದ ಕೂಡ ವ್ಯೂಸೇ ಬರ್ತಿಲ್ಲ. ಯಾಕೆ? ಬೆಳೆಸ್ರಿ ಗುರು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ. ಇದೆಲ್ಲ ಇವಾಗಿಂದ ಸಿಚುವೇಶನ್, ಅದು ಎಲ್ಲ ವ್ಯೂಸ್ ಫಾಲ್ ಡೌನ್ ಆಗ್ತಿದೆ. ನಾನು ಈ ಟೈಮಿಗೆ ವೀಡಿಯೋ ಮಾಡ್ಬೇಕಂದ್ರೆ ನನಗೆ ಯಾಕೆ ಆಚಾರ ಇಲ್ಲ. ನಾನು 4 ಜನ ಒಳ್ಳೆಯದನ್ನು ತಿಳಿಸ್ತೀನಿ. ಇನ್ನೊಂದು ಪ್ರಮೋಷನ್ಗಳು ಬರ್ತಿದೆ, ಬಟ್ ನಾನು ಮಾಡ್ತಿಲ್ಲ. ಎದಕ್ಕಂದರೆ ರಮ್ಮಿ ಅದಿದೆ, ನನಗೆ ಬೇಕಾಗಿಲ್ಲ. 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಪ್ರಮೋಷನ್ನೇ ಮಾಡ್ತೀನಿ ಹೊರತು ಮಾಡೋಣ. ಇವಾಗ 4 ಜನಕ್ಕೆ ಒಳ್ಳೇದಾಗೋದನ್ನು ಮಾಡಿದರೂ ಕೂಡ ಒಂದು ಹೆಮ್ಮೆ ಇರ್ತೈತೆ. 4 ಜನ ಆದರೂ ಒಳ್ಳೆ ಒಂದು ಇದರಲ್ಲಿದ್ದಾರಲ್ಲಪ್ಪ ಅಂತ. ನೀವಾಗೆ ತುಳಿದ್ಬಿಟ್ರೆ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಗುರು, ಆ ಥರ ಮಾಡ್ತಿದ್ದೀರ. ತುಂಬ ಪ್ರಮೋಷನ್ ಬಂದು ದುಡ್ಡುಗೋಸ್ಕರ ಯಾವ ಮಾಡ್ತಾರೆ ಗುರು? ದುಡ್ಡು ಮಾಡಬೇಕು ಓಕೆ, ಬಟ್ 4 ಜನಕ್ಕೆ ಹಾಳಾಗೋದನ್ನು ಹೇಳ್ಕೊಳ್ಬಾರ್ದು. ನಾನು ಯಾವುದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಡಾಕ್ಟರ್ ಬ್ರೋನ ಹೇಳಿದ್ರು, ನೆಗೆಟಿವ್ ಜನರಿಗೆ ಹೇಳ್ಬಾರ್ದು, ಗೊತ್ತು, ಒಳ್ಳೆಯದನ್ನು ಹೇಳ್ಬೇಕಂತೀವಿ. ನಾನು ಆ ಪಾಲಿಸಿ. ಇನ್ನೊಂದು ಕಿತ್ತಾಡಿ ಕಿರಣ್ ಬ್ರೋ ಕೂಡ ತುಂಬ ದೊಡ್ಡ ಮಾಡ್ತಿದ್ದಾರೆ ಗುರು. ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಜೂಜಾಟಗಳು ಬಂದಾಗಬೇಕಂತೇಳಿ ಇಡೀ ಕರ್ನಾಟಕನ ಹೋರಾಡ್ತಿದ್ದಾರೆ ಅವರು. ನಾನು ಸಪೋರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಅವ್ರ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದರೆ ಪಕ್ಕ ನೋಡ್ತಿದ್ದೆ, ನಾನು ಅವ್ರನ್ನ ಮೀಟು ಆಗ್ತಿದ್ದೆ. ಅದೆಲ್ಲ ಮನೆ ಬಳ್ಳಾರಿ ಎಲ್ಲ ಬಂದಿದ್ದೆ, ನಾನು ವೀಡಿಯೋ ನೋಡಿದ್ದೆ, ಸ್ಟೋರಿನೂ ನೋಡಿದ್ದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ರಮ್ಮಿ ಗಿಮ್ಮಿ ಇವೆಲ್ಲ ಬಿಟ್ಬಿಡಿ. ಅದೇ ದುಡ್ಡು ಉಳಿಸ್ಕೊಂಡು ಬೇರೆದು ಮಾಡ್ರಿ ಗುರು. ಊಟ ಮಾಡೋಕ್ಕೆ ಅದು ದುಡ್ಡು ಬೇಕು. ಅದು ಆಸೆ ತೋರಿಸ್ತಾರೆ ಅಷ್ಟೇ ನಿಮಗೆ. ರಮ್ಮಿದು 2-3 ಸಲ ನಿಮಗೆ ಆಸೆ ತೋರಿಸ್ತಾರೆ, ಗೆಲ್ತೀರಾ, ಬಿಡ್ರಾಲಿಗೆ ಅದು ಇದು ಅಂತೇಳಿ ದೊಡ್ಡ ತೆರೆನಾಗಿರುತ್ತೆ. ಆಮೇಲೆ ಏನು ಇಂಟ್ರೆಸ್ಟ್ ಮಾಡಿಸ್ತಾರೆ, ನಿಮ್ಮನ್ನು ಮಜಾ ಬರೋಂಗೆ ಮಾಡ್ತಾರೆ. ಇವನು ಹಿಂಗಿದಾನೆ ಅಂತೇಳಿ. ಆಮೇಲೆ ಏನು ಮಾಡ್ತಾರೆ, ದುಡ್ಡು ಹೈ ಆದಂಗೆಲ್ಲ ನೀನು ಹೈನ ಚೂಸ್ ಮಾಡ್ಕೊಂತೀವಿ. ಅಮೌಂಟ್ ಇನ್ನೂ ಜಾಸ್ತಿ ಹಾಕೋಣ. ಅವಾಗ ಏನಾಗುತ್ತೆ, ಎಲ್ಲ ಅಮೌಂಟು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವೆಲ್ಲ ಬಿಡಿ. ಸೊ ಕನ್ನಡದವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತೇಳಿ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ಸೊ ನೀವು ಕಮೆಂಟ್ ಮಾಡಿರಿ ಗುರು, ಯಾವ ಥರ ಕಂಟೆಂಟ್ ಬೇಕಂತ. ನಾನು ಮೋಟೋ ಬ್ಲಾಗ್ ಶಿಫ್ಟ್ ಆಗಿದ್ದೆ, ಇತ್ತೀಚೆಗೆ ಅದು ಮಾಡ್ತಿಲ್ಲ ನಾನು.
ಯಾಕಂದರೆ ನೀವು ರೆಸ್ಪಾನ್ಸೇ ಮಾಡ್ತಿಲ್ಲಲ್ಲ. ಇಡೀ ಕರ್ನಾಟಕದ ನಂಬರ್ 1 ಬೈಕ್ ಇರೋದು. ನಂಬರ್ 1 ಅಂತ ನಾನು ಹೇಳೋ ಕನ್ನಡ ಮಾಡಿಫಿಕೇಷನಲ್ಲಿ ಇರ್ತಾ ಇರೋದು. ಹ್ಯಾಂಡಲ್ ಒಂದು ಏನಾದರೂ ಚೇಂಜ್ ಮಾಡಿದರೆ ಆ ಬೈಕ್ ಏನು ನೋಡ್ತೀರಾ, KGF ಬೈಕ್ ಏನು ನೋಡ್ತೀರಾ, ಟಿಟೋ ಆಗಿದೆ. ಇನ್ನೊಂದು ಸ್ವಲ್ಪ ಸೀಟ್ ಡೌನ್ ಮಾಡಬೇಕು. ಮೊದಲೆಲ್ಲ ಮಾಡಿಫೈ ಮಾಡಿದ್ದಾರೆ ಬಿಡಿ, ತೋರಿಸಿಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ. ನೀವೇನಾದರೂ ಇನ್ನು ಸ್ವಲ್ಪ ನನಗೆ ಏನಾದರೂ ಬೆಳೆಸಿದ್ರೆ ನನ್ನ ಕೈಲಿ ಯಾವ ಬೈಕ್ ಯಾವ ಥರ ಮಾಡಿಫೈ ಮಾಡಿಸ್ಬೇಕು ನಾನು ಆ ಥರ ಮಾಡಿಸಿ ನಾನು ತೋರಿಸ್ತೀನಿ. ಕಮೆಂಟ್ ಹೊಡಿರಿ ನೋಡೋಣ, ಯಾವ ಬೈಕ್ ಬೇಕು ನಿಮಗೆ ಮಾಡಿಫೈಯಲ್ಲಿ. ಇನ್ನೂ ಬೇರೆ 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 ಬೈಕ್ನ ಆ ಥರ ಮಾಡಿಫೈ ಮಾಡಿಸಿ ಅಂತ ಹೇಳಿ ನೀವು ಕಮೆಂಟ್ ಹೊಡಿರಿ. ನನಗೆ ಅವಾಗ ಖುಷಿ ಆಗುತ್ತೆ. ಇವರಾದರೂ ಈ ಥರ ಕೇಳ್ತಿದ್ದಾರಲ್ಲ, ಮಾಡಿ ನಾನು ತೋರಿಸ್ಬಿಡ್ತೀನಿ ಇವರು. ಬಟ್ ಏನು ಬೆಳೆಸ್ರಿ ಫಸ್ಟ್. ದುಡ್ಡನ್ನು ಬೇಕಲ್ಲ ಇವರು. ಇದ್ರೂ ಕೂಡ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಇನ್ಕಮ್ ಏನಿದೆ 50% ಆಲ್ರೆಡಿ ಹೇಳಿದ್ದೆ ನಾನು. ದುಡ್ಡೆಲ್ಲ ನಾನು ಬೇರೆ ಕಡೆ ಅದನ್ನು ಮಾಡ್ತೀನಿ, ಒಳ್ಳೆ 4 ಜನಕ್ಕೆ ಒಳ್ಳೇದಾಗೋದನ್ನೇ ಮಾಡ್ತೀನಿ. 50% ನಾನು ತಗೋಬೋದು, ಇಲ್ಲಾಂದರೆ ನಾನು ಯೋಚನೆ ಮಾಡ್ತೀನಿ ಬಿಡು. ಫಸ್ಟ್ ಬೆಳೆಸಿ ನೋಡೋಣ. ಸೊ ಹಾಗೆ ಕನ್ನಡದವ್ರಿಗೆ ಎಲ್ಲರೂ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಹೊಡೀರಿ ನೋಡೋಣ.